ಸಚಿವ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಾಪಸ್ ತೆಗೆದುಕೊಳ್ತಾರೆ ಅಂತ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ರು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ರಾಮಲಿಂಗಾರೆಡ್ಡಿ ಅವರೇ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ರಾಜೀನಾಮೆ ವಾಪಸ್ ತಗೊಂಡ್ರಾ? ನಿನ್ನೆ ನಾನು ಮಧ್ಯಾಹ್ನದ ಮೇಲೆ ತಮಿಳ್ನಾಡಿಗೆ ಹೋದೆ. ಏನೋ ಒಂದು ಕಾರ್ಯಕ್ರಮ ಇತ್ತು. ಸಂಜೆ ರಾತ್ರಿ ಬಂದು ನಮ್ಮ ಮನೆ ಹತ್ರ ಮಾಧ್ಯಮದವ್ರು ಇದ್ರಲ್ಲ, ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನಾನು ಶಿವಕುಮಾರ್ ಅವರು ಜೊತೆಲೇ ಇದ್ವಿ. ಇದು ಫೋನ್ ಮಾಡಿದರು ಮಾತಾಡಬೇಕು ಅಂತ. ಆಮೇಲೆ ಜೊತೆಲೇ ಇದ್ವಿ. ಇದ್ದಂಥ ಸಂದರ್ಭದಲ್ಲಿ ಹೀಗೆ ಮಾತಾಡಿದ್ವಿ. ಆಮೇಲೆ ಮಾತಾಡಾದ್ಮೇಲೆ ಕೊನೆಗೆ ಒಂದೇ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಯಾವುದೇ ಕಾರಣಕ್ಕೂ ರಾಜೀನಾಮೆ ನಾನು ಅಕ್ಸೆಪ್ಟ್ ಮಾಡಲ್ಲ, ಇನ್ನೆರಡು ವರ್ಷ ನನ್ನ ಜೊತೆಯಲ್ಲಿ ನಿನ್ನ ಕೆಲಸ ಮಾಡಲೇಬೇಕಪ್ಪ ಅಂತ ಹೇಳಿಬಿಟ್ರು. ಅದಕ್ಕೆ ಪೂರಕವಾಗಿ ನಮ್ಮ AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಬಾರ್ದು ಅಂತ. ಅಷ್ಟೇ. ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದಾಗ ಇನ್ನೇನು ಮಾತಾಡೋಕ್ಕೆ ಆಗಲ್ಲ. ಸರ್, ಹಿಂದೆ ನೀವು ಒಂದಷ್ಟು ಬೇಡಿಕೆ ಇಟ್ಟಿದ್ರಿ, ಖಾತೆ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ವಿಚಾರ ತಿಳಿಸಿದ್ರಿ. ಆ ವಿಚಾರ ಬಗೆಹರಿತಾ? ಬೇಡಿಕೆ ಎಲ್ಲ ನಾನು ಯಾವತ್ತೂ ಕೂಡ ಮಂತ್ರಿ ಸ್ಥಾನಕ್ಕಾಗಲಿ ಅಥವಾ ಪೋರ್ಟ್ಫೋಲಿಯೋಗಾಗಲಿ ಯಾವತ್ತೂ ಲಾಬಿ ಮಾಡಿರಲಿಲ್ಲ. ಲಾಸ್ಟ್ ಟೈಮು ಕರೆದು ಹೇಳಿದರು ಸಿದ್ದರಾಮಯ್ಯವರು, ಆಮೇಲೆ ಅದು ಬದಲಾವಣೆ ಆಯಿತು. ಆಮೇಲೆ ಇಲ್ಲ, ಇನ್ನು 2.5 ವರ್ಷ ಆದಮೇಲೆ ಮತ್ತೆ ನೀವು ಕೊಡ್ತೀವಿ ಅಂತ ನಾನೇನು ಕೇಳಿರಲಿಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಮತ್ತೆ ಇನ್ನು 2.5 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಾಗಲಿಲ್ಲ ಈ ಸಲ. ಅದಕ್ಕೆ ಸ್ವಲ್ಪ ಬೇಸರ ಆಗಿತ್ತು ಅಷ್ಟೇ. ನಾನು ಕೇಳಿರಲಿಲ್ಲ, ನಾನು ಡಿಮ್ಯಾಂಡ್ ಇಟ್ಟಿರಲಿಲ್ಲ. ಅಸಮಾಧಾನ ಅಂತೂ ಇತ್ತು, ಬಟ್ ಇವಾಗ ಬಗೆಹರಿತಾ? ನೀವು ಕೇಳಿರೋ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಹೆಂಗೆ? ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೀನಿ, ಅವ್ರಿಗೆ ಬಿಟ್ಟಿದ್ದೀನಿ. ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಮುಂದಕ್ಕೆ ಒಂದ್ಸಲಿ ರಿಜೆಕ್ಟ್, ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ರಾಜೀನಾಮೆ ಸಬ್ಜೆಕ್ಟು ಡೆಡ್ ಅಷ್ಟೇ. ಸೊ 2 ಖಾತೆ ಆಫರ್ ಇಟ್ಟಿದ್ರು ಅಂತೆಲ್ಲ ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಯಾವುದಮ್ಮ? ನಿಮಗೆ 2 ಖಾತೆಯ ಆಫರ್ ಇಟ್ಟಿದ್ರು ಅಂತ? ಇಲ್ಲ, ಆ ಥರ ಏನಿಲ್ಲ. ನಾನು ಯಾವತ್ತೂ ಕೂಡ ಕೇಳೋಕ್ಕೆ ಹೋಗಲ್ಲ. ಅವರಾಗ ಅವ್ರು ಕೊಟ್ಟರೆ ಆ ಖಾತೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಮೊನ್ನೆ ಮುಜರಾಯಿ ಕೊಟ್ಟರು, ನಾನೇನು ಬೇಡ ಅಂತ ಹೇಳಿದ್ನ? ಮುಜರಾಯಿ ಖಾತೆ ಯಾರೂ ಕೇಳೋದಿಲ್ಲ. ನನಗೆ ಕೊಟ್ಟಾಗ ನಾನು ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ತೋರಿಸಿದೆ. ಆ ರೀತಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಅದಕ್ಕೂ ಮುಂಚೆ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗೃಹ ಮಂತ್ರಿ ಆಗಿದ್ನಲ್ಲ, ಎಲ್ಲ ಟ್ರಾನ್ಸ್ಪೋರ್ಟಲ್ಲಿ ಯಾವ ಇಲಾಖೆ ಕೊಟ್ಟರು ಚೆನ್ನಾಗೇ ಕೆಲಸ ಮಾಡಿದ್ದೀನಿ. ಈಗಲೂ ಯಾವ ಇಲಾಖೆ ಕೊಟ್ಟರು ಕೆಲಸ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೀನಿ. ಸೂಕ್ತ ಸಮಯದಲ್ಲಿ ಅವ್ರು ನಿರ್ಧಾರ ತಗೊಳ್ಳಿ. ಈಗ ಯಾವ ಖಾತೆ ಕೊಟ್ಟರು ಓಕೆನಾ, ಅಥವಾ ಈ ಹಿಂದೆ ಅಸಮಾಧಾನಗೊಂಡಿದ್ರಲ್ಲ ಅದೇ ಖಾತೆ ಕೊಟ್ಟರು? ನಾನು ಮನಸ್ಸಲ್ಲಿರೋದನ್ನು ಹೇಳಿದ್ದೀನಿ ಅಷ್ಟೇ. ಇಂಥ ಖಾತೆ ಅಂತ ಡಿಮ್ಯಾಂಡ್ ಇಟ್ಟಿಲ್ಲ. ನೆನ್ನೆ ನಿಮ್ಗೆ ಹೇಳಿದಲ್ಲ ಸಬ್ಜೆಕ್ಟ್ ಇದೆಯಲ್ಲ, ಅದನ್ನೇ ಅಷ್ಟೇ, ಇನ್ನೇನಿಲ್ಲ. ಹೊಸ ಬೇಡಿಕೆ ಏನೂ ಇಲ್ಲ. ಸೊ ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಸೊ ಅವರ ಮನಸ್ಸಲ್ಲಿರುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಅವರಿಗೆ ಖಾತೆ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.